ವಿಶ್ವರೂಪ್ ಎಲ್ಲದೆ ಅವನು? ಎಷ್ಟು ಕರೆದ್ರು ಬರ್ತಾ ಇಲ್ಲ. ವಿಶ್ವರೂಪ್ ಫೋನು ಸ್ವಿಚ್ ಆಫ್ ಬರ್ತಾ ಇದೆ. ಎಲ್ಲದ ಅವನು? ಕರಿಯಕ್ಕೆ ಮುಂಚೆನೆ ಬಂದು ಏನು ಕೆಲಸ ಇದೆ ಅಂತ ಕೇಳ್ತಿದ್ದ ಅವನು. ಇವತ್ತು ಮನೆಯೆಲ್ಲ ಹುಡುಕಿದ್ರು ಕಾಣಿಸ್ತಾ ಇಲ್ಲ. ಫೋನು ಕನೆಕ್ಟ್ ಆಗ್ತಾ ಇಲ್ವಲ್ಲ ಅವನು. ವಿಶ್ವರೂಪ್ ಮನೇಲೆಲ್ಲೂ ಕಾಣಿಸ್ತಿಲ್ಲ ಈಜೆ. ಕಾಣಿಸ್ತಾ ಇಲ್ಲ? ಮನೇಲೆಲ್ಲೂ ಕಾಣಿಸ್ತಾ ಇಲ್ಲ ಅಂದ್ರೆ ಏನರ್ಥ? ಅವನು ಹೇಳ್ದೆ ಕೇಳ್ದೆ ಹಂಗೆಲ್ಲವೂ ಹೋಗಲ್ವಲ್ಲ. ಫೋನ್ ಟ್ರೈ ಮಾಡ್ತಾ ಇದ್ದೀನಿ, ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಇಲ್ಲಿ ಅವ್ನ ಫ್ಯಾಮಿಲಿಗೆ ಯಾರಿಗಾರ ಫೋನ್ ಮಾಡಿ ವಿಚಾರಿಸೋಣ ಅಂದ್ರೆ ನಾವೇ ಅವನ ಫ್ಯಾಮಿಲಿ, ನಮಗೆ ಗೊತ್ತಿಲ್ಲ ಅಂದ್ರೆ ಏನರ್ಥ? ನಿಮ್ಗೆ ಗೊತ್ತಲ್ವಾ ಸರ್, ಮೊದಲೇ ತರಲೆ ಬುದ್ಧಿ. ಎಲ್ಲೋ ಹೋಗಿರ್ತಾರೆ, ವಾಪಸ್ ಬರ್ತಾರೆ. ನಮ್ಮನ್ನು ಬಿಟ್ಟು ಎಲ್ಲೋ ಹೋಗ್ತಾನ ಇಡಿಯಟ್ಟು. ಈಚೆ ನೀವೇನಾದ್ರೂ ಕೆಲಸ ಹೇಳಿದ್ರಾ? ನಾನು ಕೆಲಸ ಹೇಳಿದರೆ ಮನೆ ಪೂರ್ತಿ ಯಾಕೆ ಹುಡುಕ್ತಾ ಇದ್ದೆ ಅವನ್ನ? ಇನ್ಫ್ಯಾಕ್ಟ್ ಕೆಲಸ ಜಾಸ್ತಿ ಮಾಡಿದ್ಯಾ, ಹೋಗಿ ರೆಸ್ಟ್ ಹೋಗು ಅಂತ ಹೇಳ್ತಾ ಇದ್ದೆ. ಈಗ ನೋಡಿದ್ರೆ ಸಿಗ್ತಾನೆ ಇಲ್ಲ ಅವನು. ಸರಿ, ವಿಶ್ವರೂಪ ಏನಾರ ಫೋನ್ ಮಾಡಿದ್ರೆ ಅಥವಾ ಏನಾರ ಇನ್ಫಾರ್ಮೇಷನ್ ಗೊತ್ತಾದರೆ ನನಗೆ ತಿಳಿಸಿ. ಸರಿ ಅಜಯ್, ಹೇಳ್ತೀವಿ. ಏನು ಸರು, ವಿಶ್ವರೂಪ್ ಇದ್ದಕ್ಕಿದ್ದ ಹಾಗೆ ಕಾಣ್ತಾ ಇಲ್ಲ, ಎಲ್ಲಿ ಹೋದ? ಮೇಡಮ್ ಅವರೇ ಬಂದ್ರಾ? ಬನ್ನಿ ಬನ್ನಿ ಕೂತ್ಕೊಳ್ಳಿ. ಅಂದ್ಕೊಂಡಿದ್ದೆ ಇಷ್ಟೊತ್ತಾರು ಇನ್ನೂ ಯಾಕೆ ಬಂದಿಲ್ಲ ಅಂತ. ಓ, ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ? ಹಾಗಾದರೆ ನನ್ನ ಕಂಡ್ರೆ ಹೆದರಿದ್ಯಾ ಅಂತ ಅರ್ಥ. ನನಗೆ ಆ ಭಯ ಲೈಕ್ ಆಯಿತು ಬಿಡು. ಅದೇ ಭಯದಲ್ಲಿ ವಿಶ್ವರೂಪ್ ಎಲ್ಲಿದ್ದಾನೆ ಅಂತ ಹೇಳು. ಅವರ ಅದು ಆ್ಯಕ್ಚುಲಿ ಏನಾಯಿತು ಅಂದರೆ, ಯು ನೋ ವಾಟ್? ಸೈಲೆನ್ಸ್ ರೂಪ. ವಿಶ್ವರೂಪ್ ಎಲ್ಲಿ ಹೋಗಿದ್ದಾನೆ ಅಂತ ನಮಗ್ ಗೊತ್ತು, ಆದ್ರೆ ಹೇಳಲ್ಲ ಹೇಳಲ್ಲ. ನಿಂಗಂತೂ ನಾವ್ಯಾರು ಹೇಳಲ್ಲ. ನನಗೆ ಹೇಳಲ್ವಾ? ನಿನಗೆ ಮಾತ್ರ ಹೇಳಲ್ಲ. ಯಾಕಂದ್ರೆ ನಿನಗೆ ಆ ಯೋಗ್ಯತೆ ಅರ್ಹತೆ ಯಾವುದೂ ಇಲ್ಲ. ಸುಂಕದವ್ರ ಹತ್ರ ಸುಖ ದುಃಖ ಯಾಕೆ ಮೇಡಮ್, ಬಿಡಿ. ಕೋಪ ಬರ್ತಿದ್ಯಾ? ಅದೇನ್ ಮಾಡ್ಕೋತೀಯೋ ಮಾಡ್ಕೋ, ಹೋಗ್. ಬನ್ನಿ ಅಕ್ಕ. ಓ, ಸವಾಲು. ಸರಿ, ಅವನು ಎಲ್ಲಿದ್ದಾನೆ ಅಂತ ಕಂಡು ಹಿಡ್ದೇ ಹಿಡಿತೀನಿ. ರೂಪಾ, ಏನಾಯ್ತು ಅಂತ ಇಷ್ಟೊಂದು ಅಳ್ತಿದ್ಯಾ ನೀನು? ಇನ್ನೇನು ಆಗಬೇಕಿತ್ತು ಮೇಡಮ್, ನೀವೇ ಹೇಳಿ. ಆಗದೆಲ್ಲ ಒಳ್ಳೇದಕ್ಕೆ ಅಂತ ಕೇಳಿಲ್ವಾ ರೂಪಾ? ಹಾಗಂತ ಕೆಲ್ಸದ ಮೇಲೆ ಮನೆ ಬಿಟ್ಟು ಹೋದವನು ಇನ್ನೊಂದು ಫೋನ್ ಕಾಲ್ ಮಾಡಿಲ್ಲ ಅಂದ್ರು ಅದೆಲ್ಲ ಒಳ್ಳೇದಕ್ಕಾಗ್ತಿದೆ ಅಂತ ತಿಳ್ಕೊಳ್ಳೋಷ್ಟು ದೊಡ್ಡ ಮನ್ಸು ನಂದಲ್ಲ ಮೇಡಮ್. ನಾನು ಹಾಗೆ ಹೇಳ್ತಿಲ್ಲ ರೂಪಾ. ವಿಶ್ವರೂಪ್ ಹೋಗಿರೋದು ತುಂಬಾ ಇಂಪಾರ್ಟೆಂಟ್ ಕೆಲಸಕ್ಕೆ. ಅದೇನಾದ್ರೂ ಸಕ್ಸಸ್ ಆದ್ರೆ ಈ ಮನೆ ಕಳ್ಕೊಂಡಿರೋ ನಗು ವಾಪಸ್ ಬರುತ್ತೆ. ಹಾಗಂತ ನಾನು ನನ್ನ ನಗುನ ಕಳ್ಕೋಬೇಕಾ ಮೇಡಮ್? ರೂಪಾ, ತಾನ್ ನೋವಲ್ಲಿದ್ರು ಇನ್ನೊಬ್ರು ಸುಖಕ್ಕೋಸ್ಕರ ಹೋರಾಡೋ ಸೊಸೆ ನಮ್ ಲೀಲಾ ಅತ್ತೆ. ಅವ್ರ ಲಾಸಲ್ಲಿದ್ರು ಇನ್ನೊಬ್ರು ಲಾಭನೇ ಬಯಸೋ ಏಜೆ. ಮತ್ತೆ ಮನೆಯಲ್ಲಿ ಶತ್ರು ಇದ್ರು ಅವ್ರನ್ನ ತುಂಬಾ ಚೆನ್ನಾಗಿ ನಡೆಸ್ಕೊಳ್ತಿರೋ ನಮ್ಮ ಅಜ್ಜಿ. ಈ ಮನೆ ದೇವ್ರು ಅಂತವ್ರಿರೋ ಮನೆ ಇದು. ಹಾವಿಗೆ ಹಾಲೆರಿಯೋ ಜನ ಇರೋ ಈ ಜಾಗದಲ್ಲಿ ಎಂತ ಮಾತಾಡ್ಬಿಟ್ಟೆ ನೀನು. ನೀನು ವಿಶ್ವರೂಪ್ನ ಕೆಲ್ಸದವನಂತ ಅನ್ಕೊಂಡಿರ್ಬೋದು, ಆದ್ರೆ ನಮ್ಮ ಪ್ರಕಾರ ಅವನಿ ಮನೆ ಮಗ. ನಾವ್ ಯಾವತ್ತೂ ಅವನನ್ನ ಕೀಳಾಗಿ ನಡೆಸ್ಕೊಳಲ್ಲ. ನಿನ್ ಮಾತನ್ನ ವಾಪಸ್ ತಗೋ ರೂಪ. ನಿನ್ನಗೂ ಕಿತ್ಕೊಂಡು ನಮ್ಮ ಹುಡುಗಿ ಮುಡ್ಕೊಳ್ಳೋ ದುರಾಸೆ ನಮ್ಗೆ ಯಾರಿಗೂ ಇಲ್ಲ. ಮೇಡಮ್ ಸಾರಿ, ನಾನು ಆರ್ಥದಲ್ಲಿ ಹೇಳಿಲ್ಲ. ಅದು ಅವರು ಹೇಗಿರ್ತಾರ ಅನ್ನೋ ಟೆನ್ಷನ್ ಅಲ್ಲಿ. ನಿನ್ ಟೆನ್ಷನ್ ನಮ್ಗೆ ಅರ್ಥ ಆಗತ್ತೆ. ಅದ್ ಅರ್ಥ ಆಗಿನೇ ನಾನು ಇಲ್ಲಿಗೆ ಬಂದಿದ್ದು. ವಿಶ್ವರೂಪು ಒಂದು ಇಂಪಾರ್ಟೆಂಟ್ ಕೆಲ್ಸಕ್ಕೆ ಹೋಗಿದ್ದಾರೆ ಅಂತ ಹೇಳದ್ನಲ್ಲ, ಅದೇನು ಅಂತ ನಿನಗೆ ಹೇಳ್ತೀನಿ ಕೇಳು. ಪ್ರಾರ್ಥನಾ ಅದು ಹಳೆ ಬ್ಲೌಸಲ್ಲಿ ಅದನ್ನ ಸ್ಟಿಚ್ ಮಾಡಿರೋ ಟೈಲರ್ದು ಸ್ಟಿಕ್ಕರ್ ಸಿಕ್ಕಿದೆ. ಅದನ್ನ ಹುಡ್ಕೊಂಡು ವಿಶ್ವರೂಪ್ ಹೋಗಿದ್ದಾರೆ. ಸೊ ದಟ್ ನಮಗೆ ಪ್ರಾರ್ಥನಾ ಎಲ್ಲಿದ್ಲು, ಅವಳು ಓದಿದ ಕಾಲೇಜು ಸ್ಕೂಲು ಅದೆಲ್ಲರದ್ದು ಇನ್ಫಾರ್ಮೇಶನ್ ಸಿಗ್ಬೋದು ಅನ್ನೋ ಕಾರಣಕ್ಕೆ ಅವ್ರು ಹೋಗಿದ್ದಾರೆ. ಇದೆಲ್ಲ ನಮಗೆ ಸಿಕ್ಕಿದ್ರೆ
ಏಜೆಗೆ 90% ವಿಷಯ ಅರ್ಥ ಆಗ್ಬಿಡತ್ತೆ. ಆದರೆ ಅದು ಅಷ್ಟು ಈಸಿ ಕೆಲಸ ಅಲ್ವಲ್ಲ ಮೇಡಮ್. ಈ ಹುಡುಗಾಟದಲ್ಲಿ ವಿಶ್ವರೂಪ್ಗೆ ಏನಾದರೂ ತೊಂದರೆ ಆದರೆ ಅವ್ರ ಪ್ರಾಣಕ್ಕೆ ಯಾವ ಅಪಾಯನೂ ಇಲ್ಲ. ಶಕ್ತಿಯಿಂದ ಹೋರಾಡೋರು ಶಕ್ತಿ ಕುಗ್ಗೋವರೆಗೂ ಹೋರಾಡ್ತಾರೆ, ಮೈಕ್ ಸುಸ್ತಾಗೋವರೆಗೂ ಹೋರಾಡ್ತಾರೆ. ಆದರೆ ಯುಕ್ತಿಯಿಂದ ಕೆಲಸ ಮಾಡೋರು ಮರೆಯಲ್ಲಿದ್ಕೊಂಡು ಆಡ್ತಾರೆ, ಮಣ್ಣಿಗೆ ಬಿದ್ದರೂ ಆಡ್ತಾರೆ. ಅಷ್ಟು ಕಿಲಾಡಿ ನಮ್ಮ ವಿಶ್ವರೂಪ್. ಕೆಲವರು ಬೆರಳು ತೋರಿಸಿದ್ರೆ ಹಸ್ತಾನೇ ನುಂಗ್ತಾರೆ, ಆದರೆ ನಮ್ಮ ವಿಶ್ವರೂಪು ಬೆರಳು ತೋರಿಸ್ದವ್ರನ್ನೇ ನುಂಗ್ತಾರೆ. ಅಂಥ ಟ್ಯಾಲೆಂಟ್ ಇರೋರು. ಸೊ ಡೋಂಟ್ ವರಿ, ನಾವೆಲ್ಲ ಇದ್ದೀವಿ, ಸಮಾಧಾನ ಮಾಡ್ಕೊ. ಅವರೇ ಕಾಲು ಕೆರ್ಕೊಂಡು ಜಗಳಕ್ಕೆ ಬಂದು ಏನು ಮಾಡ್ಕೋತೀಯ ಮಾಡ್ಕೋ ಹೋಗು ಅಂತ ಹೇಳ್ತಿದ್ದಾರೆ ಅಂದರೆ ಅವ್ರಿಗೆ ಭಯ ಕಡಿಮೆ ಆಗಿದೆ ಅಂತ ಅರ್ಥ. ಭಯ ಯಾವಾಗ ಕಮ್ಮಿ ಆಗುತ್ತೆ? ಎದುರುಗಡೆ ಇರೋರಿಗೆ ನಾವೇನು ಮಾಡೋಕ್ಕಾಗಲ್ಲ ಅನ್ನೋ ಕಾನ್ಫಿಡೆನ್ಸ್ ಹೆಚ್ಚಾದಾಗ ಮಾತ್ರ ಅವ್ರಿಗೆ ಭಯ ಕಮ್ಮಿ ಆಗುತ್ತೆ. ಒಂದು, ಅವರನ್ನು ನಾನು ಭಯಪಡಿಸ್ಬೇಕು, ಇಲ್ಲ ಅವರು ನನ್ನನ್ನು ಭಯಪಡಿಸೋದಕ್ಕೆ ಏನಾದರೂ ತಯಾರಿ ನಡೆಸಿರ್ಬೇಕು. ಅದೇನು ಅಂತ ನಾನು ಕಂಡು ಹಿಡಿತೀನಿ. ಹಲೋ, ಹಾಂ ಹೇಳಿ ವಿಶ್ವರೂಪ್. ಅಬ್ಬಾ, ಅಂತೂ ನಿಮ್ಮನ್ನು ಕಳಿಸೋದಕ್ಕೆ ಸಾರ್ಥಕ ಆಯಿತು ಅಂತ ಅನಿಸ್ತಿದೆ. ಮುಂದೇನು ಮಾಡ್ತೀರಾ? ಹೌದಾ, ಬಾ, ಅಂತೂ ಸಕ್ಸಸ್ ಸಿಗ್ತದೆ ಅಂತ ಅನಿಸ್ತಾ ಇದೆ. ಥ್ಯಾಂಕ್ ಯು ವಿಶ್ವರೂಪ್, ಥ್ಯಾಂಕ್ ಯು ಸೋ ಮಚ್. ನೀವು ಇಲ್ದಿದ್ರೆ ಹೋದರೆ ಈ ಥರ ಎಲ್ಲ ಆಗ್ತಾನೆ ಇರಲಿಲ್ಲ ಅನಿಸುತ್ತೆ. ನಂಗೆ ಇವಾಗ ಸಮಾಧಾನ ಆಯಿತು. ವಿಶ್ವರೂಪ್, ನೀವು ಮನೆಗೆ ಬರೋಕ್ಕೆ ಹೋಗಬೇಡಿ, ಸೀದಾ ಮನೆ ಹತ್ರ ಪಾರ್ಕ್ ಇದೆಯಲ್ಲ ಅಲ್ಲಿಗೆ ಬಂದುಬಿಡಿ. ನಾವು ಗುಟ್ಟಾಗಿ ಅಲ್ಲಿಗೆ ಬರ್ತೀವಿ, ಯಾರಿಗೂ ಹೇಳಲ್ಲ. ಅಲ್ಲೇ ಬಂದು ಡಿಸ್ಕಸ್ ಮಾಡೋಣ, ಓಕೆ? ಹಾಂ, ಓಕೆ ವಿಶ್ವರೂಪ್, ಥ್ಯಾಂಕ್ ಯು, ಬಾಯ್. ಇಷ್ಟು ದಿನ ಇಲ್ಲದೆ ಇರೋದು ಏನೋ ಸಕ್ಸಸ್ ಅಂತ ಹೇಳ್ತಿದ್ದಾಳಲ್ಲ, ಏನಿರ್ಬೋದು? ವಿಶ್ವರೂಪನ ಮನೇಲಿ ಸಿಗೋದು ಬೇಡ, ಹೊರಗಡೆ ಸಿಗೋಣ ಅಂತ ಹೇಳ್ತಿದ್ದಾಳೆ. ಅಂದರೆ ನನ್ನ ವಿರುದ್ಧವಾಗಿ ಏನಾದರೂ ಸ್ಕೆಚ್ ಹಾಕ್ತಿದ್ದಾರಾ, ಅಥವಾ ಬೇರೆ ಏನಿರ್ಬೋದು? ಇವ್ರಿಗೆಲ್ಲ ಇರೋದು ಒಂದೇ, ನನ್ನನ್ನು ಹೇಗಾದರೂ ಮಾಡಿ ಈ ಮನೆಯಿಂದ ಹೊರಗಡೆ ಹಾಕಬೇಕು ಅಂತ. ಅದನ್ನು ಕಂಡುಹಿಡಿಯೋದಕ್ಕೆ ವಿಶ್ವರೂಪನ ಹೊರಗಡೆ ಕಳಿಸಿದ್ದಾಳೆ. ಆದರೆ ಅದೇನು ಅಂತ ಗೊತ್ತಾಗ್ಲಿಲ್ವೇ? ಹೇಗಿದ್ರು ಲೊಕೇಶನ್ನು, ಟೈಮು ಎಲ್ಲ ಹೇಳಿದ್ದಾಳೆ. ಅಲ್ಲೇ ಹೋಗಿ ನೋಡ್ತೀನಿ. ಅದೇನು ಅಂತ ಗೊತ್ತಾದ್ಮೇಲೆ ಏನು ಮಾಡಬೇಕೋ ಅದನ್ನು ಮಾಡ್ತೀನಿ. ಸರು, ಗುಡ್ ನ್ಯೂಸ್. ನಮ್ಮನೇಲೂ ಗುಡ್ ನ್ಯೂಸ್ ಬರುತ್ತಾ? ಸರು, ತಮಾಷೆ ಮಾಡಬಾರ್ದು. ಏನು ಗುಡ್ ನ್ಯೂಸ್ ಅಂತ ಕೇಳಲ್ವಾ ನೀವಿಬ್ರು? ಏನತ್ತೆ ಹೇಳಿ. ತುಂಬಾ ದಿನದಿಂದ ಸಿಹಿ ಸುದ್ದಿ ಕೇಳ್ದೆ, ಅದ್ರ ಅಭ್ಯಾಸನೇ ಮರ್ತಂಗಿದೆ ನಮ್ಗೆ. ನಮ್ಮ ಮನೇಲಿರೋದು ಪ್ರಾರ್ಥನಾ ಅಂತರ ಅನ್ನೋದಕ್ಕೆ ಸಾಕ್ಷಿ ಹುಡ್ಕಕ್ಕೆ ವಿಶ್ವರೂಪನ ಕಳ್ಸಿದ್ವಲ್ಲ. ಅವಳು ಪ್ರಾರ್ಥನಾ ಅಂತ ಗೊತ್ತಾಗಿದೆ. ಅವ್ಳು ಪ್ರಾರ್ಥನಾ ಅಂತ ನಮ್ಗೆಲ್ಲ ಗೊತ್ತಿತ್ತು ಸರು. ನನ್ನ ಹಾಳು ಬುದ್ಧಿಗಿಷ್ಟು. ನೀವು ಹೇಳಿ, ಮುಂದಕ್ಕೆ ಹೇಳಿ. ಅವಳು ಪ್ರಾರ್ಥನಾನೇ ಅಂತರ ಅಲ್ಲ ಅನ್ನೋದಕ್ಕೆ ವಿಶ್ವರೂಪ್ಗೆ ಸಾಕ್ಷಿ ಸಿಕ್ಕಿದೆಯಂತೆ. ಅತ್ತೆ, ನಿಜ ಹೇಳ್ತಾ ಇದ್ದೀರಾ? ಈ ವಿಷಯದಲ್ಲಿ ತಮಾಷೆ ಮಾಡಕ್ಕಾಗತ್ತಾ? ಹಗಲು ರಾತ್ರಿ ಬರೀ ಇದ್ರ ಬಗ್ಗೆನ ಯೋಚನೆ ಮಾಡ್ತಿದ್ವಿ ನಾವು. ಇಂಥ ವಿಷಯದಲ್ಲಿ ತಮಾಷೆ ಮಾಡಿದ್ರೆ ಸರಿ ಇರುತ್ತಾ? ಹೌದು, ನಿಜವಾಗ್ಲೂ ವಿಶ್ವರೂಪ್ಗೆ ಸಾಕ್ಷಿ ಸಿಕ್ಕಿದೆಯಂತೆ. ಅತ್ತೆ, ಈ ವಿಷಯ ನಿಮ್ಗೆ ಯಾರು ಹೇಳಿದ್ದು? ವಿಶ್ವರೂಪೇ ಕಾಲ್ ಮಾಡಿದ್ರು, ಸಾಕ್ಷಿ ಎಲ್ಲ ಸಿಕ್ಕಿದೆ, ಮನೆಗೆ ತಗೊಂಡ್ ಬರ್ತಿದ್ದೀನಿ ಅಂತ. ಎಷ್ಟೊತ್ತಾಗತ್ತಂತೆ ಬರೋದಕ್ಕೆ? ಇಲ್ಲ, ನಾನು ಮನೆಗೆ ಬರಬೇಡಿ, ಮನೆ ಹತ್ರ ಇರೋ ಪಾರ್ಕ್ ಹತ್ರ ಬನ್ನಿ, ನಾವೆಲ್ಲರೂ ಗುಟ್ಟಾಗಿ ಅಲ್ಲಿಗೆ ಬರ್ತೀವಿ ಅಂತ ಹೇಳ್ದೆ.
ಅಂತರ ಅಂತರ ಮರಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ಯಾ? ಅವ್ರ ವಾಯ್ಸ್ ಕೇಳಿಸ್ತಾ ಇದೆ. ಯಾವುದೇ ಕಾರಣಕ್ಕೂ ನಮ್ಮ ಕೈಗೆ ಸಾಕ್ಷಿ ಸಿಗೋವರೆಗೂ ನಾವು ಅವ್ರಿಗೆ ಸಾಕ್ಷಿ ಸಿಕ್ಕಿದೆ ಅಂತ ಹೇಳೋದು ಬೇಡ. ಓಕೆ ಅತ್ತೆ ಒಂದು ನಿಮಿಷ ಇರಿ, ನಾನು ನೋಡ್ಕೊಂಬರ್ತೀನಿ. ಅಭಿ, ಅದು ನಾವು ಹೊಸ ಮನೆ ಕಟ್ಟಿಸ್ತಿದ್ವಲ್ಲ, ಅದಕ್ಕೆ ನಮ್ಮ ಸೊಸೆಯಂದ್ರ ರೂಮ್ ಇಂಟೀರಿಯರ್ ಡೆಕೋರೇಟ್ ಆಗಬೇಕಲ್ಲ, ಸೊ ಅದಕ್ಕೆ ಡಿಸೈನ್ ಕೇಳೋಣ ಅಂತ ಬಂದೆ. ಓಕೆ, ಕೇಳಂಗಿದ್ರೆ ನೇರವಾಗಿ ಹೋಗಿ ಕೇಳ್ಬೇಕು ತಾನೆ. ಇಲ್ಲಿ ಮರಲ್ಲಿ ಯಾಕೆ ನಿಂತಿದ್ಯಾ? ಹೋಗ್ತಿದ್ದೆ ಬಿ, ಅಷ್ಟರಲ್ಲಿ ನೀನು ಬಂದೆ. ಓಕೆ, ಅಂತ ಏನು ಗೊತ್ತಾ, ಮನೆ ಹೇಗಿರಬೇಕು, ಹೇಗೆ ಡಿಸೈನ್ ಆಗಬೇಕು ಅದನ್ನು ನೀನು ಡಿಸೈಡ್ ಮಾಡು. ಆ್ಯಂಡ್ ಎಲ್ಲದಕ್ಕೂ ನನ್ನ ಅಪ್ರೂವಲ್ ಅವಶ್ಯಕತೆ ಇಲ್ಲ. ಎಂಡ್ ಆಫ್ ದಿ ಡೇ ಈ ಮನೆ ನಿಂತು ನಿನ್ನ ಟೇಸ್ಟ್ ಪ್ರಕಾರ ಅದನ್ನು ಕಟ್ಸು, ಫಿನಿಶ್. ಆ್ಯಂಡ್ ನನ್ನ ಸೊಸೆಂದೇರ ಒಪಿನಿಯನ್ ಕೇಳಕ್ಕೆ ಬಂದಿದ್ಯಾ, ಐ ಆಮ್ ಹ್ಯಾಪಿ ಅಬೌಟ್ ದ್ಯಾಟ್. ಎನಿವೆ, ಆರ್ಕಿಟೆಕ್ಟು ಫೈನಲ್ ಡ್ರಾಯಿಂಗ್ ಕೊಡ್ತಾರಲ್ಲ, ಅವಾಗ ಏನಾದ್ರು ಚೇಂಜಸ್ ಬೇಕು ಅಂದರೆ ಫೈನಲ್ ಕಾಲ್ ಅವಾಗ ತೊಗೊಳ್ಳೋಣ. ಓಕೆ? ಶೂರ್ ಅಭಿ, ನಾನು ನೋಡ್ಕೋತೀನಿ. ಫೈನ್, ಆಫೀಸ್ಗೆ ಹೊರಟ್ಬಿಡ್ತೀನಿ ನಾನು. ಅತ್ತೆ, ಆ ಪಾಪಿ ನಾವು ಮಾತಾಡ್ತಿದ್ದನ್ನ ಕದ್ದು ಕೇಳಿಸ್ಕೊಂಡಿದ್ದಾಳೆ. ಇವಾಗ ಅವಳಿಗೆ ನಮ್ಗೆಲ್ಲ ಸಾಕ್ಷಿ ಸಿಕ್ಕಿದೆ ಅಂತ ಗೊತ್ತಾಗೋಗ್ಬಿಟ್ಟಿದೆ. ನಾವೇನ್ ಮಾಡೋದು? ಮಾಡೋದೆಲ್ಲ ಏನೂ ಇಲ್ಲ ಸರು. ಅವ್ಳು ಕೇಳಿಸ್ಕೊಳ್ದೇ ಇರಲಿ, ನಮಗೇನು ವ್ಯತ್ಯಾಸ ಆಗಲ್ಲ. ಒಂದ್ಸತಿ ವಿಶ್ವರೂಪ್ ತಂದಿರೋ ಸಾಕ್ಷಿ ನಮ್ಮ ಕೈಗೆ ಸಿಗ್ಲಿ, ಆಗ ಸಾಕ್ಷಿನ ಏಜೆ ಮುಂದೆ ಇಟ್ಟು ಅವಳು ಎಂತೋಳು ಅಂತ ಪ್ರೂವ್ ಮಾಡೋಣ. ಯಾವಾಗ ಹೋಗ್ಬೇಕು ಅಂತ ನಾನು ಹೇಳ್ತೀನಿ, ಹೇಳಿದ ತಕ್ಷಣ ಹೋಗೋಣ. ನಾನು ಚಿಕ್ಕವಳಿದ್ದಾಗ ಆಟ ಆಡೋದಕ್ಕೂ ಪಾರ್ಕಿಗೆ ಬಂದಿರಲಿಲ್ಲ. ಕಾಲೇಜಿಗೆ ಹೋಗೋವಾಗ ಫ್ರೆಂಡ್ಸ್ ಜೊತೆಲೂ ಪಾರ್ಕಿಗೆ ಬಂದಿರಲಿಲ್ಲ. ಅದೆಲ್ಲ ಹೋಗ್ಲಿ, ಮದುವೆ ಆದ್ಮೇಲೆ ಗಂಡನ ಜೊತೆನೂ ಬಂದಿರಲಿಲ್ಲ. ಇವತ್ತು ವಿಶ್ವರೂಪ್ಗೋಸ್ಕರ ಪಾರ್ಕಿಗೆ ಬರೋ ಹಾಗಾಯ್ತು. ಸರು, ನಾವು ವಿಶ್ವರೂಪಗೋಸ್ಕರ ಪಾರ್ಕಿಗೆ ಬರಲಿಲ್ಲ ಅಂತಿದ್ರೆ ವಯಸ್ಸಾದ್ಮೇಲೆ ವಾಕಿಂಗ್ ಮಾಡೋಕ್ಕೋಸ್ಕರ ಆದರೂ ಪಾರ್ಕಿಗೆ ಬರಲೇಬೇಕಾಗಿತ್ತು. ಖಂಡಿತ ದುರ್ಗಾ, ಈ ಪ್ರಾರ್ಥನಾ ಕೊಡ್ತಿರೋ ಟೆನ್ಷನ್ಗೆ ಈ ವಯಸ್ಸಲ್ಲೇ ಬಿಳಿ ಕೂದಲು ಬರುತ್ತೆ ಅನ್ಸುತ್ತೆ. ಆಮೇಲೆ ಬೇಡದಿರೋ ಕಾಯಿಲೆಗಳೆಲ್ಲ ಅಂಟ್ಕೊಳ್ಳುತ್ತೆ ಅನ್ಸುತ್ತೆ. ಅದಕ್ಕೆ ನಾವು ವಾಕಿಂಗು, ಎಕ್ಸಸೈಸು ಎಲ್ಲ ಮಾಡಬೇಕು. ಈ ಲಾಫಿಂಗ್ ಕ್ಲಬ್ಗೆ ಹೋಗ್ಬಿಟ್ಟು ನಗು ಬರಲಿಲ್ಲ ಅಂದ್ರೂ ಕಿಸಿ ಕಿಸಿ ಅಂತ ನಗ್ಬೇಕಲ್ಲ, ಅಂತ ಪರಿಸ್ಥಿತಿ ಬರುತ್ತೆ ಅಂತ ಅನಿಸ್ತಿದೆ. ಅತ್ತೆ, ನಾನು ನಿಮ್ಗೊಂದು ಹೇಳು. ಈ ನಿಮ್ಮ ಮುಖದಲ್ಲಿರೋ ನಗು ಸಾಮಾನ್ಯ ಅಲ್ಲ ಅಂತ ಅನಿಸಿದೆ ಅಲ್ವಾ ಸರು? ಹೌದಕ್ಕ, ನೀವು ಕರೆಕ್ಟಾಗಿ ಹೇಳಿದ್ರಿ. ಇವತ್ತು ಅತ್ತೆ ಮುಖದಲ್ಲಿರೋ ನಗುನಲ್ಲಿ ಏನೋ ಒಂದು ನೆಮ್ಮದಿ ಇದೆ. ನೀವು ಹೇಳ್ತಿರೋದು ಸತ್ಯ. ಈ ನಗುಗೆ 100 ಕಾರಣ ಕೊಡ್ಬೋದು. ಆದರೆ ಫಸ್ಟ್ ಏನು ಗೊತ್ತಾ, ವಿಶ್ವರೂಪು ನಮಗೆ ಸಿಗ್ತಿರೋದು, ಆಮೇಲೆ ಆ ಪ್ರಾರ್ಥನಾ ವಿರುದ್ಧ ಸಾಕ್ಷಿ ಕೊಡ್ತಿರೋದು. ಅವ್ರು ಸಾಕ್ಷಿ ತಂದು ಕೊಟ್ಬಿಟ್ರೆ ನಮ್ಮ ಮನೇಲಿರೋ ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ. ಆಗ ನಾವೆಲ್ಲರೂ ಸಮಸ್ಯೆ ಇಲ್ಲದೆ ಖುಷಿಯಾಗಿರ್ಬೋದು. ನಿಮ್ಮ ಮುಖದಲ್ಲಿ ಯಾವಾಗಲೂ ನಗು ಅರಳಿರುತ್ತೆ. ಈ ನಗು ಇಡೀ ಮನೆಗೆ ಬೆಳಕಾಗುತ್ತೆ ಅತ್ತೆ. ಆ ನಗು ನಮ್ಮ ನಗುನ ಬೆಳೆಸುತ್ತೆ. ಆದ್ರೆ ಅದಕ್ಕೆ ವಿಶ್ವರೂಪ್ ಬರ್ಬೇಕಷ್ಟೆ. ಬರ್ದೇ ಎಲ್ಲೋಗ್ತಾರೆ ಸರು, ಬಂದೇ ಬರ್ತಾರೆ. ಬಟ್ ಇಷ್ಟೊತ್ತಿಗೆ ಬರಬೇಕಿತ್ತು, ಯಾಕಿನ್ನೂ ಬಂದಿಲ್ಲ? ಅತ್ತೆ, ಎಲ್ಲ ಡಿಪೆಂಡ್ ಆಗಿರೋದು ವಿಶ್ವರೂಪ್ ಮೇಲೇನೆ. ಒಂದ್ಸತಿ ಅವ್ರಿಗೆ ಕಾಲ್ ಮಾಡಿ. ಹಾಂ, ಮಾಡ್ತೀನಿ. The mobile you are calling is currently switched off. ರಿಸೀವ್ ಮಾಡ್ತಿಲ್ವಾ ಅತ್ತೆ? ರಿಸೀವ್ ಇರಲಿ ದುರ್ಗಾ, ಫೋನ್ ಸ್ವಿಚ್ ಆಫ್ ಬರ್ತಿದೆ. ಅಯ್ಯೋ, ಏನ್ ಮಾಡೋದು ಇವಾಗ? ಟೆನ್ಷನ್ ಮಾಡ್ಕೋಬೇಡ ಸರು. ಮೋಸ್ಟ್ಲಿ ಬ್ಯಾಟ್ರಿ ಲೋ ಆಗಿರುತ್ತೆ, ಅದಕ್ಕೆ ಫೋನ್ ಸ್ವಿಚ್ ಆಫ್ ಆಗಿರ್ಬೋದು. ಬಟ್ ವಿಶ್ವರೂಪ್ ಬಂದೇ ಬರ್ತಾರೆ, ಸಾಕ್ಷಿ ತಂದೆ ತರ್ತಾರೆ.
ಆ ದ್ವಂದ್ವ ಆದ್ರೆ ಆ ಪ್ರಾರ್ಥನಾ ಮನೆಯಿಂದ ಹೊರಗಡೆ ಹೋಗೇ ಹೋಗ್ತಾಳೆ. ಏನು ಆಗ್ತಾಯಿದೆ ಅಂತಲೇ ಅರ್ಥ ಆಗ್ತಾಯಿಲ್ಲ. ದಿನಕ್ಕೊಂದು ಪ್ರಾಬ್ಲಮ್ ಅಂದರೆ ಇವತ್ತು ನೂರ ಒಂದು ಪ್ರಾಬ್ಲಮ್. ಯಾಕಭಿ ಏನಾಯ್ತು? ಇನ್ನೇನಾಗಬೇಕು ಅಂತರ ವಿಶ್ವರೂಪ್ ಕಾಣ್ತಾ ಇಲ್ಲ. ಅವತ್ತಿಂದ ಒಂದು ಕೆಲಸನೂ ಸರಿಯಾಗಿ ಆಗ್ತಾಯಿಲ್ಲ. ಅವನಿದ್ದಿದ್ರೆ ನಾನು ಹೇಳೋಕ್ಕೆ ಮುಂಚೆನೇ ಎಲ್ಲ ರೆಡಿ ಮಾಡಿರ್ತಿದ್ದೆ. ನಾನು ಹೋಗ್ತಿದ್ದೆ, ಸೈನ್ ಆಗ್ತಿದ್ದೆ, ಮೀಟಿಂಗ್ ಅಟೆಂಡ್ ಮಾಡ್ತಿದ್ದೆ, ಮುಗೀತಿತ್ತು. ಆದರೆ ಈಗ ಎಲ್ಲ ಕೆಲಸ ಅರ್ಧಂಬರ್ಧದಲ್ಲೇ ನಿಂತಿದೆ. ಯಾವುದೂ ಈಸಿಯಾಗಿ ಆಗ್ತಾಯಿಲ್ಲ. ಹಾಗೆಲ್ಲ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆದ್ರೇ ಅಭಿ ಈ ಥರ ಎಲ್ಲ ಪ್ರಾಬ್ಲಮ್ ಆಗೋದು. ಅಂತರ ವಿಶ್ವರೂಪನ ಇನ್ನೂ ಅಂದ್ಯ? ರಾಂಗ್. ಅವನು ನನ್ನ ಅಸಿಸ್ಟೆಂಟೇ ಇರ್ಬೋದು, ಆದರೆ ಅವನನ್ನು ನನ್ನ ಸ್ವಂತ ತಮ್ಮನಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀನಿ. ಅವನೊಬ್ಬ ಕೆಲಸದವನು ಅಂತ ಈ ಮನೇಲಿರೋ ಒಬ್ಬರೂ ಯೋಚನೆ ಮಾಡಿಲ್ಲ. ನೀನು ನೋಡಿದ್ರೆ ಅಷ್ಟು ಈಸಿಯಾಗಿ ಹೇಳ್ತಿದ್ಯಲ್ಲ. ಐ ಮೀನ್ ವಿಶ್ವರೂಪ್ ಅಂತ ಅಲ್ಲ ಅಭಿ, ನಾನು ಹೀಗೆ ಜನರಲ್ ಆಗಿ ಹೇಳಿದೆ. ವಿಶ್ವರೂಪ್ ಮೇಲೆ ನನಗೂ ತುಂಬ ಗೌರವನೇ ಇದೆ. ಬಟ್ ಇಷ್ಟು ದಿನ ಆಗದೆ ಇರೋದು ಈಗ ಆಗ್ತಾ ಇದೆಯಲ್ಲ. ಅವನು ಯಾವತ್ತೂ ಈ ಥರ ಎಲ್ಲ ಹೋದವನೇ ಇಲ್ಲ. ಇದಕ್ಕಿದ್ದಂಗೆ ಕಾಣೆ ಆಗಿದ್ದಾನೆ ಅಂದರೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನಾನು ಎಲ್ಲ ಕಡೆ ವಿಚಾರಿಸ್ದೆ, ಯಾವ ಪ್ಲ್ಯಾಂಟ್ಗೂ ಹೋಗಿಲ್ಲ ಅವನು. ನೋಡೋಣ, ನಾಳೆ ತನಕ ವೆಯ್ಟ್ ಮಾಡ್ತೀನಿ. ಇಲ್ಲ ಅಂದರೆ ಏನು ಮಾಡ್ತೀಯ ಅಭಿ? ನಾಳೆವರೆಗೂ ಏನು ಇನ್ಫಾರ್ಮೇಷನ್ ಸಿಗಲಿಲ್ಲ ಅಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಬೇಡ ಅಭಿ, ನೋ. ಅಂತ ಪೊಲೀಸ್ ಅಂದ ತಕ್ಷಣ ನೀನು ಯಾಕೆ ಒಳ್ಳೆ ಕ್ರಿಮಿನಲ್ ಹೆದರ್ಕೊಂಡಂಗೆ ಹೆದರ್ಕೋತಾ ಇದೆಯಾ? ಕ್ರಿಮಿನಲ್ಲ ನಾನಾ? ಹೋಗಬಿ, ಸುಮ್ಮನೆ ತಮಾಷೆ ಮಾಡಬೇಡ. ಅದು ಆ್ಯಕ್ಚುಲಿ ಏನಂದರೆ ಪೊಲೀಸು ಕೇಸ್ ಅಂತೆಲ್ಲ ಹೋದರೆ ನ್ಯೂಸ್ ಆಗುತ್ತೆ. ನಿನಗಾಗದೇ ಇರೋರು ಯಾರಾದರೂ ಇದ್ದರೆ ಅವರಿಂದ ನಿನಗೆ ತೊಂದರೆ ಆಗ್ಬೋದೇನೋ ಅಂತ. ಶತ್ರುಗಳ ನನಗ ಅಂತರ ಅಮ್ಮನನ್ನು ಜಾತಶತ್ರು ಅಂತ ಕರೀತಾರೆ. ಹೀಗಿದ್ದಾಗ ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕೆ ನಾನು ಹೆದರ್ಕೋತೀನ? ಹಾಂ, ಏನಿವೆ ನಾಳೆ ತನಕ ವೆಯ್ಟ್ ಮಾಡ್ತೀನಿ. ಏನು ಮುಂದುವರಿಲಿಲ್ಲ ಅಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಅಫಿಷಿಯಲ್ ಆಗಿ ಅವ್ರು ಏನು ಮಾಡಬೇಕೋ ಅದನ್ನು ಮಾಡಲಿ. ಅಕಸ್ಮಾತ್ ವಿಶ್ವರೂಪಕ್ಕೆ ಏನಾರ ಹೆಚ್ಚು ಕಮ್ಮಿ ಆಗಿದ್ರೆ ಮಾಡಿದವನಿಗೆ ಅಫಿಷಿಯಲ್ ಆಗಿ ಏನು ಮಾಡಬೇಕೋ ಅದನ್ನು 100% ನಾನು ಮಾಡ್ತೀನಿ. ಪ್ಲೀಸ್ ರಿಲ್ಯಾಕ್ಸ್ ಆಗು. ಇವಾಗಲೇ ಯಾಕೆ ಆ ಮಾತೆಲ್ಲ? ಐ ಆಮ್ ಓಕೆ. ಎಲ್ಲಿ ಮನೇಲಿ ಯಾರೂ ಕಾಣಿಸ್ತಾ ಇಲ್ಲ? ಅಯ್ಯೋ, ನಾನೇನು ಹೇಳಿ ಅಭಿ, ಇತ್ತೀಚೆಗಂತೂ ಹೇಳ್ದೆ ಕೇಳದೆ ಹೊರಗೆ ಹೋಗೋದು ಜಾಸ್ತಿ ಆಗ್ಬಿಟ್ಟಿದೆ. ಹೇಳ್ದೆ ಕೇಳ್ದೆ? ಯಾರು? ಇನ್ಯಾರು? ಲೀಲಾ ಮತ್ತೆ ನಿನ್ನ ಸೊಸೆ ಅಂದರು. ಅಲ್ಲ, ಮನೇಲಿ ನಾನು ಒಬ್ಳಿದ್ದೀನಿ, ನನಗೆ ಹೇಳ್ಬಿಟ್ಟು ಹೋಗಬೇಕು ಅಂತಲೂ ಇಲ್ಲ ಅವ್ರಿಗೆ. ನನಗಂತೂ ಹುಡುಕಿ ಸಾಕಾಗೋಯ್ತು ಅಭಿ. ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ಅವ್ರಿಗೂ ವಿಶ್ವರೂಪ್ ಗಾಳಿ ಬಿಸಿರಬೇಕು. ನೀನು ಜಾಸ್ತಿ ತಲೆ ಕೆಡ್ಸ್ಕೊಬೇಡ, ನಾನು ಮಾತಾಡ್ತೀನಿ. ಮನೆಗೆ ಬರಲಿ ಅವರು. ಅಭಿ ಪ್ಲೀಸ್, ನೀನು ಸ್ಟ್ರಿಕ್ಟಾಗಿರಬೇಕು. ಪ್ರೀತಿ, ಪ್ರೇಮ, ಸಂಬಂಧ ಅಂತೆಲ್ಲ ಹೋದರೆ ಇವರೆಲ್ಲರೂ ನಿನ್ನ ತಲೆ ಮೇಲೆ ಕೂತ್ಕೋತಾರೆ. ಅದಕ್ಕೆ ಸುಮ್ಮನೆ ಬಿಡಬಾರ್ದು. ಒಂದು ಹಗ್ಗದ ತುದಿ ನಿನ್ನ ಕೈಯಲ್ಲಿದ್ದರೆ ಇನ್ನೊಂದು ಹಗ್ಗದ ತುದಿ ಅವ್ರ ಕಾಲಲ್ಲಿರಬೇಕು. ನಾನು ಹೇಳಿದ್ದು ನಿನ್ಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಇಲ್ಲದೆ ಹೋದರೆ ಇದು ಸಂಸಾರ ಅಂತ ಅನ್ನಿಸ್ಕೊಳುತ್ತಾ? ನೀನು ಈ ಮನೆ ಯಜಮಾನ ಅಂತ ಅನ್ನಿಸ್ಕೊಳ್ತೀಯ? ಚೆನ್ನಾಗಿ ಯೋಚನೆ ಮಾಡು ಅಭಿ. ಯಪ್ಪ, ಈ ಬಿಸಿಲು ನಮ್ಮ ಮನ್ಸು ಸುಡ್ತಿದ್ಯೋ ಇಲ್ಲ ನಮ್ಮ ಮನ್ಸಲ್ಲಿರೋ ಕಿಚ್ಚು ಸುಡ್ತಿದ್ಯೋ ನನಗೆ ಗೊತ್ತಾಗ್ತಿಲ್ಲ ಅಕ್ಕ. ಸರು, ಛತ್ರಿ ಹಿಡಿದ್ರೆ ಈ ಸುಡೋ ಬಿಸಿಲಿಂದ ಹೇಗಾದರೂ ಬಚಾವಾಗ್ಬೋದು. ಆದರೆ ಈ ಛತ್ರಿಗಳೇ ನಮ್ಮ ಜೀವನ ಚಕ್ರ ಹಿಡಿದಾಗ ನಾವು ಎಲ್ಲೂ ಓಡೋಕ್ಕಾಗತ್ತೆ ಹೇಳು? ಯಾಕೋ ಟೈಮ್ ಆಗ್ತಾ ನಾನು ಹೋಪ್ ಕಳ್ಕೊತಾ ಇದ್ದೀನಿ. ವಿಶ್ವರೂಪ್ ಬರ್ತಾರೋ ಇಲ್ವೋ? ನಾವಿಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದೀವಿ ಅಂತ ಅನಿಸ್ತಿದೆ ನನಗೆ. ನೀವೇ ಹೋಪ್ಸ್ನ ಕಳ್ಕೊಂಡ್ರೆ ನಾವೇನು ಮಾಡೋದು ಅತ್ತೆ? ಹೌದತ್ತೆ, ನಮಗೆಲ್ಲ ಧೈರ್ಯ ಹೇಳಿ ಕರ್ಕೊಂಡು ಬಂದಿದ್ದು ನೀವೇ ಈ ಥರ ಹೋಪ್ಸ್ ಕಳ್ಕೊಂಡ್ರೆ ನಾವೇನು ಮಾಡಬೇಕು?
ನನಗಂತೂ ಇತ್ತೀಚೆಗೆ ಆ ದೇವ್ರ ಮೇಲಿರೋ ನಂಬಿಕೆನೇ ಕಳ್ಕೊಂಡ್ಬಿಟ್ಟಿದ್ದೀನಿ. ಎಲ್ಲ ಟೈಮಲ್ಲೂ ಒಳ್ಳೆಯವರು ಕೈ ಹಿಡಿಬೇಕಾದ್ರೂ ಆ ವಿಧಿ ಬರೀ ನಮಗೆ ಮಾತ್ರ ಮೋಸ ಮಾಡ್ತಾನ ಅಥವಾ ಜಗತ್ತಲ್ಲಿರೋ ಎಲ್ರಿಗೂ ಇದೇ ರೀತಿ ಆಗುತ್ತೋ ಏನೋ ನನಗೆ ಗೊತ್ತಾಗ್ತಿಲ್ಲ. ಇಲ್ಲ ಒಂದು ಸ್ವಲ್ಪ ಹೊತ್ತು ಕಾಯೋಣ, ಮೋಸ್ಟ್ಲಿ ಬರ್ಬೋದು. ಎಲ್ಲತ್ತೆ ಬೆಳಗ್ಗೆಯಿಂದನೂ ಕಾಯ್ತಾನೆ ಇದ್ದೀವಿ. ವಿಶ್ವರೂಪ್ ಬರೋದಿರ್ಲಿ, ಅವ್ರ ಕಡೆಯಿಂದ ಒಂದು ಫೋನ್ ಕಾಲು ಬಂದಿಲ್ಲ. ನಾವಾಗೆ ಫೋನ್ ಮಾಡ್ರು ಸ್ವಿಚ್ ಆಫ್ ಅಂತ ಬರ್ತಿದೆ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅತ್ತೆ. ನಾವಿಲ್ಲಿರೋದು ಬೇರೆ ಏಜಿಗೆ ಗೊತ್ತಿಲ್ಲ. ಬೈ ಚಾನ್ಸ್ ಅವ್ರೇನಾದ್ರೂ ಮನೆಗೆ ಬೇಗ ಬಂದ್ಬಿಟ್ರೆ? ಸರ್ ಒಂದು ನಿಮಿಷ, ರೂಪಾ ಕಾಲ್ ಮಾಡ್ತಿದ್ದಾಳೆ. ಹಲೋ ಮೇಡಮ್ ಎಲ್ಲಿದ್ದೀರಾ? ರೂಪಾ, ನಾವು ಪಾರ್ಕಲ್ಲೇ ಇದ್ದೀವಿ. ವಿಶ್ವರೂಪ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ವಿಶ್ವರೂಪ್ ಸಿಕ್ಕಿದ್ರಾ? ಇನ್ನೂ ಬಂದಿಲ್ಲ, ಆದರೆ ಬರ್ತಾರೆ ರೂಪಾ, ನೀನೇನೋ ಯೋಚನೆ ಮಾಡಬೇಡ. ಸರಿ ಮೇಡಮ್, ಬನ್ನಿ. ಆದರೆ ಮನೇಲಿ ಒಂದು ಹೊಸ ಟ್ವಿಸ್ಟ್ ಮೇಡಮ್. ಏನು ಟ್ವಿಸ್ಟಾ? ಏನು? ಏಜೆ ಸರ್ ಮನೆಗೆ ಬಂದ್ಬಿಟ್ಟಿದ್ದಾರೆ.